ರೆಬಲ್ ಫ್ಯಾಮಿಲಿಯಲ್ಲಿ ಖುಷಿ ಮೂಡಿದೆ. ಅಭಿಷೇಕ್ ಅಂಬರೀಶ್ ಪತ್ನಿ ಅವಿವಾ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಈ ಸಂತಸದ ಸುದ್ದಿ ಕೇಳಿ ಅಂಬರೀಶ್ ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ. ಇನ್ನು ಅಂಬರೀಷೇ ಮರಳಿ ಜನಿಸಿದ್ದಾರೆ ಅಂತ ಅನೇಕರು ಖುಷಿ ಪಟ್ಟಿದ್ದಾರೆ. ಇದೀಗ ಗಂಡು ಮಗುವಿಗೆ ಅಂಬರೀಶ್ ಅಂತಲೇ ನಾಮಕರಣ ಮಾಡಲಾಗುತ್ತೋ ಇಲ್ವೋ ಅನ್ನೋ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಅದಕ್ಕೂ ಒಂದು ಕಾರಣವಿದೆ. ಆ ಬಗ್ಗೆ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ. ಹೌದು, ರೆಬಲ್ ಸ್ಟಾರ್ ಅಂಬರೀಶ್ ಮನೆಯಲ್ಲಿ ಗಂಡು ಮಗುವಿನ ಜನನವಾಗಿದೆ. ಅಂದಹಾಗೆ 2023ರಲ್ಲಿ ಅಭಿಷೇಕ್ ಹಾಗೂ ಅವಿವಾ ಮದುವೆ ಆಗಿದ್ರು. ಅಭಿಷೇಕ್ ವೃತ್ತಿಯಲ್ಲಿ ಹೀರೋ ಆದ್ರೆ ಅವಿವಾ ಫ್ಯಾಷನ್ ಡಿಸೈನರ್ ಆಗಿದ್ದಾರೆ. ಈಗ ಇವರ ಕುಟುಂಬಕ್ಕೆ ಮಗುವಿನ ಆಗಮನ ಆಗಿರುವುದು ಕುಟುಂಬದ ಖುಷಿ ಹೆಚ್ಚಿಸಿದೆ. ಸದ್ಯ ಸುಮಲತಾ ಅಂಬರೀಶ್ ತನ್ನ ಮೊಮ್ಮಗನನ್ನ ಎತ್ತಿ ಮುದ್ದಾಡಿರೋ ಫೋಟೋ ಕೂಡ ವೈರಲ್ ಆಗ್ತಿದೆ. ಅಂದಹಾಗೆ ಮಗುವಿಗೆ ಅಂಬರೀಶ್ ಅನ್ನೋ ಹೆಸರನ್ನೇ ಇಡ್ತಾರೆ ಅನ್ನೋ ವಿಷಯ ಕೂಡ ಬಹಳಷ್ಟು ಚರ್ಚೆ ಆಗ್ತಿದೆ. ಅಂದಹಾಗೆ ನಾಮಕರಣ ಶಾಸ್ತ್ರದಲ್ಲಿ ಹಲವು ಪದ್ಧತಿಗಳು ಚಾಲ್ತಿಯಲ್ಲಿದೆ. ಅದರಲ್ಲಿ ತಾತನ ಹೆಸರು ಇಡುವುದು ಕೂಡ ಒಂದು. ಆದ್ರೆ ಇದು ಶಾಸ್ತ್ರೀಯ ವಿಧಾನ ಅಲ್ಲ ಅಂತ ಬಲ್ಲವರು ಹೇಳ್ತಾರೆ. ಕೆಲವು ಕಡೆಗಳಲ್ಲಿ ಹುಟ್ಟಿದ 11ನೇ ದಿನಕ್ಕೆ ಹೆಸರನ್ನ ಇಡಲಾಗುತ್ತೆ. ಈ ವೇಳೆ ಹಿರಿಯರ ಹೆಸರು ಹಾಗೂ ಕುಲದೇವರ ಹೆಸರನ್ನ ಮಗುವಿಗೆ ಇಡಲಾಗುತ್ತೆ. ಆದ್ರೆ ಇದು ತಾತ್ಕಾಲಿಕ ಮಾತ್ರ. ನಾಮಕರಣದ ದಿನ 4 ಹೆಸರುಗಳನ್ನ ಮಗುವಿಗೆ ಇಡಲಾಗುತ್ತೆ. ನಕ್ಷತ್ರದ ಮೇಲೆ ಒಂದು ಹೆಸರು, ಕುಲದೇವರ ಹೆಸರು, ಮಾಸದ ಮೇಲೆ ಒಂದು ಹೆಸರು ಹಾಗೂ ವ್ಯವಹಾರಿಕ ಹೆಸರನ್ನ ಆಯ್ಕೆ ಮಾಡಲಾಗುತ್ತೆ. ಆದ್ರೆ ಕೊನೆಯದಾಗಿ ವ್ಯವಹಾರಿಕ ಹೆಸರು ಬಳಕೆಗೆ ಬರುತ್ತೆ. ಹಳೆಯ ಕಾಲದಲ್ಲಿ ತಾತನ ಹೆಸರನ್ನೇ ಮಗುವಿಗೆ ಇಡಲಾಗ್ತಿತ್ತು. ಅಲ್ಲದೆ ಅದನ್ನೇ ವ್ಯವಹಾರವಾಗಿಯೂ ಬಳಕೆ ಮಾಡಲಾಗ್ತಿತ್ತು. ಈ ಕಾರಣಕ್ಕೆ ಮನೆಯ ಹಿರಿಯ ಮಗನಿಗೆ ತಾತನ ಹೆಸರನ್ನ ಇಟ್ಟು ಕರೀತಿದ್ರು. ಮಗಳಿಗೆ ಅಜ್ಜಿಯ ಹೆಸರನ್ನ ಇಟ್ಟ ಉದಾಹರಣೆಯೂ ಇದೆ. ಅಂದಹಾಗೆ ನಟ ಶಿವರಾಜ್ ಕುಮಾರ್ ನಿಜವಾದ ಹೆಸರು ನಾಗರಾಜು ಶಿವ ಪುಟ್ಟಸ್ವಾಮಿ. ಯಾಕಂದ್ರೆ ಸಿಂಗನಲ್ಲೂರು ಪುಟ್ಟಸ್ವಾಮಿ ಅನ್ನೋದು ಅವರ ಅಜ್ಜನ ಹೆಸರಾಗಿತ್ತು. ಈ ಕಾರಣಕ್ಕೆ ಪುಟ್ಟಸ್ವಾಮಿ ಅನ್ನೋದು ಅವರ ಹೆಸರಿನ ಜೊತೆ ಸೇರಿಕೊಂಡಿತ್ತು. ಆದ್ರೆ ಇದೀಗ ಅಭಿಷೇಕ್ ಅಂಬರೀಶ್ ಪುತ್ರನಿಗೂ ಸಾಂಪ್ರದಾಯಿಕವಾಗಿ ಅಂಬರೀಶ್ ಅನ್ನೋ ಹೆಸರು ಇಡೋ ಸಾಧ್ಯತೆ ಇದೆ. ಇದು ವ್ಯವಹಾರಿಕವಾಗಿ ಕರೆಯಲ್ಪಡದೇ ಇದ್ರೂ ಈ ಹೆಸರನ್ನ ಮಗುವಿಗೆ ಪ್ರೀತಿಯಿಂದ ಕರೆಯಬಹುದು. ಇನ್ನು ಅಂಬರೀಶ್ ಮೇಲೆ ಇಡೀ ಕುಟುಂಬಕ್ಕೆ ಅಪಾರ ಪ್ರೀತಿ ಇದೆ. ಈ ಕಾರಣದಿಂದಲೂ ಅಂಬರೀಶ್ ಅಂತ ನಾಮಕರಣ ಮಾಡೋ ಸಾಧ್ಯತೆ ಇದೆ.